ಸ್ನೇಹಿತರೆ, ನನ್ನ ಹೆಸರು ದಿನೇಶ್ ಅಂತ. ಇವತ್ತೇನು ನಾನು ನಮ್ಮ ಮೆಟ್ರೋ ಮೆಜೆಸ್ಟಿಕ್ಕಿಂದ ನಮ್ಮ ಗರಡೆ ಚರ್ಪಳ್ಳಿಯ ಮೆಟ್ರೋ ಸ್ಟೇಷನ್ಗೆ ಸಂಚರಿಸ್ಬೇಕಂದ್ರೆ ಇವತ್ತು ಒಂದು ದೃಶ್ಯ ಕಂಡೆ. ಏನಂದರೆ ಮೊನ್ನೆಯಿಂದ ನೀವು ನೋಡ್ತಾನೆ ಇದ್ದೀರಾ, ಏನು ವೈರಲ್ ಆಗ್ತಾ ಇದೆಯೋ ಅದು ಯಾವುದೋ ಹಿಂದಿ ಹುಡುಗಿತ್ತು. ಅದೇ ರೀತಿಯಾಗಿ ಇವತ್ತು ನಾನು ಬರಬೇಕಾದ್ರೆ ಇಲ್ಲಿ ಮೆಜೆಸ್ಟಿಕ್ಕಿಂದ ಗರಡೆ ಚರ್ಪಳ್ಳಿಗೆ ಬರಬೇಕಾದ್ರೆ ಇವತ್ತೊಂದು ಇಲ್ಲಿ ನಮ್ಮ ಬೆಣಗೇನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಒಂದು ದೃಶ್ಯ ಕಂಡೆ. ಅಂದರೆ ಜಾಸ್ತಿ ಜನ ಇದ್ದು, ಜನ ಸ್ವಲ್ಪ ಕಮ್ಮಿ ಆದಮೇಲೆ ನಾನು ನೋಡಿದೆ. ಯಾಕಂದರೆ ನಮ್ಮ ಬೋಗಿದಲ್ಲೇ ಏನಕ್ಕೆ ಇಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ತುಂಬ ಜನ ಇದ್ರಲ್ವಾ, ಬಿಡು ಏನೋ ಇವತ್ತು ಸ್ವಲ್ಪ ರಶ್ ಇರುತ್ತೆ, ಶನಿವಾರ ಅಲ್ವಾ, ಓಡಾಟ ಇರುತ್ತೆ, ರಜಾ ಇದೆ, ಅದಕ್ಕಾಗಿ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಅದು ರೀಸನ್ ಏನು ಅಂದರೆ, ನಾನಲ್ಲಿ ಎಲ್ಲರೂ ಒಂದು ಸ್ವಲ್ಪನೇ ಜನಗಳು ಖಾಲಿ ಆಗ್ತಾ ಇದ್ದಂಗೆ ನನಗೆ ಕಂಡು ಬಂದಿದ್ದೇನೆಂದರೆ, ಒಂದು 5 ಜನ ಹಿಂದಿಯವರು. ಈ ಹಿಂದಿಯವರು ವಲಸಿಗರು ಏನು ಮಾಡ್ತಾ ಇದ್ದಾರೆ ಅಂದರೆ, ಫ್ಲೋರ್ ಮೇಲೆ ಈಗ ಟ್ರೈನಲ್ಲಿ ಹೇಗೆ ಕುತ್ಕೊಂತಾರೋ ಒಬ್ಬರಿಗೆ ಜಾಗ ಬಿಡ್ತಿದ್ದಂಗೆ ಒಂದು ಬೋಗಿಯಿಂದ ಮತ್ತೊಂದು ಬೋಗಿಗೆ ಪಕ್ಕಕ್ಕೆ ಹೋಗಿ ಫುಲ್ಲು ಅಂದರೆ ಖಾಲಿ ಇದೆ. ನಮ್ಮ ಬೋಗಿ ಮಾತ್ರ ಏನಕ್ಕೆ ಇಷ್ಟು ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ನಂತರ ಜನಗಳು ಖಾಲಿ ಆದಮೇಲೆ ನಾನು ನೋಡಿದಾಗ ಗೊತ್ತಾಯಿತು, ಇವರೊಂದು 5 ಜನ ಏನಿದ್ದಾರೆ ಇವರು ವಲಸಿಗರು ಒಂದು ಲೈನಾಗಲ್ಲ ರೌಂಡಾಗಿ ಕುತ್ಬಿಟ್ಟಿದ್ದಾರೆ. ಅಲ್ಲೇ ಕುತ್ಕೊಂಡು ನೀಟಾಗಿ ಒಬ್ಬರು ಆ ಕಡೆ ಹೋಗ್ಬಾರ್ದು, ಒಬ್ರು ಈ ಕಡೆ ಬರಬಾರ್ದು, ಆ ಥರ ಕೂತಿದ್ದಾರೆ. ಒಂದು ವಿಡಿಯೋ ಮತ್ತು ಒಂದು ಫೋಟೋ ಇಟ್ಕೊಂಡಿದ್ದೀನಿ ನಾನು, ಬೇಕಾದ್ರೆ ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಈ ಥರ ಆದರೆ ಈಗ ನಮ್ಮ ಮೆಟ್ರೋ ಅವರು ಏನು ಶುರು ಮಾಡಿದಾಗ ಮೆಟ್ರೋನ, ನಮ್ಮ ಮೆಟ್ರೋ ಶುರು ಆದಾಗ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ಈಗ ಯಾಕೆ ಕೊಡ್ತಾ ಇಲ್ಲ? ಅದೇನೋ ಜಾಹೀರಾತುಗಳು ಅದು ಇದು ಎಲ್ಲ ಕೊಡ್ತಾರೆ. ಆ ರೈಲ್ವೆ ಸ್ಟೇಷನ್ ಅಂದರೆ ನಾವು ಸ್ಟೇಷನಿಂದ ಆಚೆ ಕಡೆ ನೋಡಬೇಕಾದ್ರೆ ನಾವು ಸಂಚರಿಸಬೇಕಾದ್ರೆ ನಾವು ಆಚೆ ಕಡೆ ನೋಡಿಕೊಂಡು ಒಂದು ವ್ಯೂ ಎಂಜಾಯ್ ಮಾಡಿಕೊಂಡು ಓಡಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಇಷ್ಟಪಟ್ಟೆ ನಾವು ಮೇಲೆಯಿಂದ ಹೋಗ್ಬೇಕು ಅಂತ ಹೋಗ್ತೀವಿ. ಆದರೆ ಇದು ಆ ಥರ ಇಲ್ಲ. ಜಾಹೀರಾತಿಗೆ ಹಾಕ್ಬಿಡ್ತಾರೆ, ನಮ್ಗೆ ಆಚೆ ಇರೋದು ಒಳಗಡೆ ಏನೂ ಕಾಣಿಸೋದೇ ಇಲ್ಲ. ಅಂಥವ್ರು ನೀವು ಗ್ಲಾಸ್ಗಳು ಏನಕ್ಕೆ ಹಾಕ್ತೀರಾ? ಗ್ಲಾಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಫುಲ್ಲು ಕವರ್ ಮಾಡಿಬಿಡಿ. ಬೋಗಿಗಳು ಯಾವ ಥರ ಒಂದು ಚೂರು ನೀವು ಗ್ಲಾಸ್ ಅನ್ನೋದೇ ಇಡಬೇಡ್ರಿ. ಏನಕ್ಕೆ ಇಡ್ತೀರಾ? ಅದನ್ನು ತೆಗೆದು ಆ ಜಾಹೀರಾತುಗಳನ್ನ ಫಸ್ಟು ತೆಗೀರಿ. ಅದನ್ನೆಲ್ಲ ಹಾಕ್ಬೇಕು, ಅಲ್ಲಿ ಮಾತ್ರ ಹಾಕಬೇಕು. ಇಷ್ಟು ದಿನ ಬಸ್ ಆಯಿತು, ನಾವು BMTC KSRTC ಇದಾಗೋಯ್ತು. ಇವಾಗ ನಮ್ಮ ಮೆಟ್ರೋಗೆ ಬಂದಿದೆ. ನೆಕ್ಸ್ಟು ಎಲ್ಲ ಮುಚ್ಚಿಬಿಡಿ. ಮುಂದೆಗಡೆ ಡ್ರೈವರ್ ಕೂತಿರ್ತಾರಲ್ವ, ಅದನ್ನು ಬಿಡಬೇಡಿ, ಅದನ್ನು ಮುಚ್ಚಿಬಿಡಿ. ಜಾಹೀರಾತುಗಳು ತುಂಬಿಸಿ, ಅದು ಇನ್ನೂ ನಿಮಗೆ ಒಂಥರ ಅಟ್ರಾಕ್ಟಿವ್ ಆಗಿರ್ತದೆ. ಜನಗಳು ಹೋಗಿ ಆದಷ್ಟು ಬೇಗ ತಗೊತಾರೆ. ತಗೊಂಡು ಎಲ್ಲ ಒಂದು ರೀತಿ ಇದು ತಗೊಂಡು ಎಲ್ಲ ತಗೊತಾರೆ. ಯಾಕಂದ್ರೆ ನಮ್ಗೆ ಮಾತುಗಳು ಬರ್ತಾಯಿಲ್ಲ, ನಿಮ್ಗೆ ಏನೇನು ಬೇಕು, ಏನು ಹೇಳಬೇಕು ಅಂತ. ಇದಕ್ಕೆ ಕೇಳೋಕೆ ಹೋದರೆ ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ, ನಮ್ಮ ಹತ್ರ ದುಡ್ಡೇನಕ್ಕೆ ತಗೊತೀರ? ಹಂಗಾದ್ರೆ ಮೊನ್ನೆ ಹೆಚ್ಚುವರಿ 15 ಸುಮ್ಮನೆ ಹೆಚ್ಚು ಮಾಡಿದ್ದೀರಾ. ಏನಕ್ಕೆ ಮಾಡ್ಬೇಕು ಇದನ್ನೆಲ್ಲ? ಹೇಗೆ ನೋಡಿದ್ರೆ ಅವ್ರು ಯಾರೋ ಹಿಂದಿಯವರು ನೆಲದ ಮೇಲೆ ಕೂತಿದ್ದಾರೆ, ಏನಕ್ಕೆ ಕೂತ್ಕೊಬೇಕು? ನಾವಂತವ್ರು ಅಲ್ಲಿಂದ ನಿಂತ್ಕೊಂಡ್ ಬರ್ತೀರಿ. ಎಲ್ಲಿಂದನೋ ಬಂದವ್ರಿಗೆ ಜಾಗ ಆದ್ಮೇಲೆ ನಾವು ಇನ್ನು ಅದೇನಕ್ರಿ ನೀವು ಅಷ್ಟೆಲ್ಲ ನೀಟ್ನೆಸ್ ಏನಕ್ಕೆ ಇದು ಮಾಡ್ತೀರಾ? ಒಂದು ಊಟ ತಿನ್ಬಾರ್ದು, ನೀರು ಕುಡಿಬಾರ್ದು ಅಂತೆಲ್ಲ ರೂಲ್ಸ್ ಹಾಕ್ತೀರಾ? ಅಂಥವ್ರಿಗೆ ನಿಮ್ಗೆ ರಕ್ಷಣೆ ಮಾಡೋ ಮರ್ಯಾದೆ ಇಲ್ವ? ಇಂಥವ್ರೆಲ್ಲ ಕುತ್ಕೊಂಡು ಅಲ್ಲೆಲ್ಲ ಗಲೀಜು ಮಾಡಬೇಕಾದ್ರೆ ಕುತ್ಕೊಂಡಿರೋ ಜಾಗದಲ್ಲೇ ಪಾನ್ ಪರಾಕು ಅನ್ಸು ಎಲ್ಲ ಹಾಕೊಂತಾರೆ. ನಾನು ನೋಡಿ ಅವ್ರು ಯಾವ ನನ್ನ ಹತ್ರ ಅಂದರೆ ಆ ದೃಶ್ಯ ಇಲ್ಲ ನನ್ನ ಹತ್ರ. ಅವ್ರೇನು ಒಂದು ಈ ತಂಬಾಕು ಒಂದನ್ನು ಬಾಯಿಗೆ ಹಾಕೊಂಡಿರೋದು ನನ್ನ ಹತ್ರ ದೃಶ್ಯ ಇಲ್ಲ. ಆದರೆ ನಾನು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನಾನು ಮರ್ತೆ ಅಂದರೆ ನಾನು ಆ ಟೈಮಲ್ಲಿ ನಾನು ಏನೋ ಕುತ್ಕೊಳ್ಳಿ ಅಂತಲೇ ಬಿಟ್ಟಿದ್ದೆ. ನಂತರ ಇವ್ರು ಯಾವಾಗ ಇದೆಲ್ಲ ಮಾಡೋರು ಆಗ ನನಗೆ ಗೊತ್ತಾಯ್ತು. ಈಗ ಊಟ ತಿನ್ನಬಾರ್ದು ಅಂತ ಫೈನ್ ಹಾಕ್ತೀರಾ, 500 ರೂಪಾಯಿ 1000 ರೂಪಾಯಿ ಎಲ್ಲ. ಇಂಥವ್ರಿಗೆ ಏನ್ರಿ ಮಾಡ್ತೀರಾ ನೀವು? ಕರೆಕ್ಟಾಗಿ ನಾನು ಬರಬೇಕಾದ್ರೆ 7:10 ಸಮಯ 7:10ಕ್ಕೆ ಈ ರೀತಿ ನಡೆದಿರೋದು. ಆ ಒಂದು ಚಿತ್ರಣ ನಾನು ನಿಮಗೆ ಮುಂದಿನ ಇದರಲ್ಲಿ ತೋರಿಸ್ತೀನಿ, ಇಲ್ಲಾದ್ರೂ ಮುಂದೆ ಹಾಕ್ತೀನಿ, ಇಲ್ಲ ಹಿಂದೆ ಹಾಕ್ತೀನಿ. ಇದನ್ನು ದಯವಿಟ್ಟು ನಾವು ಖಂಡನೀಯ ಇದು. ನಾವು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಇದನ್ನಾದಷ್ಟು ನೀವು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕ್ರಮ ತಗೊಂಡ್ರೆ ನಿಮಗೂ ಒಳ್ಳೆಯದು. ನಂತರ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಆಗುತ್ತೆ ಇದೆಲ್ಲ.